ಬೆಳಗಾವಿ ಡಿಸಿಸಿ ಬ್ಯಾಂಕ್ ಚುನಾವಣೆಯ ಜಿದ್ದು ಇದೆಯಲ್ಲ ಅದು ಮುಂದುವರಿತಾ ಇದೆ. ವಿರೋಧ ಆಯ್ಕೆಯ ನಡುವೆಯೂ ಕೂಡ ಈಗ ಪೈಪೋಟಿ ಶುರುವಾಗಿದೆ. ಹಾರೋಗೇರಿಯಲ್ಲಿ ರಮೇಶ್ ಕತ್ತಿ ಬಣದ ಪ್ರಚಾರ ಆರಂಭ ಆಗಿದೆ. ಜಾರಕಿಹೊಳಿ ಬ್ರದರ್ಸ್ ವಿರುದ್ಧ ಕತ್ತಿ ಈಗ ಸಿಡಿದೆದ್ದಿದ್ದಾರೆ. ಹೆದರಿಸಿ ಸೂಚಕರ ಕಿಡ್ನಾಪ್ ಮಾಡಲಾಗ್ತಾ ಇದೆ ಅನ್ನುವಂಥ ಆರೋಪ, ಆಕ್ರೋಶ. ಸಹೋದರರ ವಿರುದ್ಧ ಕತ್ತೀಗ ಈ ರೀತಿಯ ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಜಾರಕಿಹೊಳಿ ಬ್ರದರ್ಸ್ ಅನ್ನ ಮಣಿಸಲು ಈಗ ಜಿಲ್ಲೆಯ ರಾಜಕೀಯ ಶಕ್ತಿಗಳು ಒಂದಾಗ್ತಾ ಇವೆ. ಹಾರೋಗೇರಿಯಲ್ಲಿ ಮಾಜಿ ಸಂಸದ ಕತ್ತಿ ಬಣದ ಪ್ರಚಾರ ಈಗ ಶುರುವಾಗಿದೆ. ಜಾರಕಿಹೊಳಿ ಸಹೋದರರ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ರು. ಈ ಚುನಾವಣೆಗೆ ಘಟಪ್ರಭಾ ಕಾರ್ಖಾನೆ ಇರುವಂತಹ ಹಿನ್ನೆಲೆ ಅಲ್ಲಿ ಪ್ರಮುಖವಾಗಿ ಅವರನ್ನ ಹೆದರಿಸಿ ಬೆದರಿಸಿ ಕಿಡ್ನಾಪ್ ಮಾಡಲಾಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ನೋಡಿ, ಗಾಯಕರಿದ್ದಾರೆ, ಅವ್ರನ್ನ ಹೆದರಿಸಿ ಸೂಚಕರನ್ನ ಕಿಡ್ನಾಪ್ ಮಾಡ್ತಾರೆ ಅನ್ನೋದು. ಸಹೋದರರ ವಿರುದ್ಧ ಕತ್ತಿ ಈ ರೀತಿಯಾಗಿ ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಕೆಟ್ಟವರ ಸಹವಾಸದಿಂದ ಈ ಚುನಾವಣೆ ಸಾಕಷ್ಟು ಪ್ರತಿಷ್ಠೆ ಆಗಿದೆ. ನಾವು ಮಡಿವಂತರಾಗೇ ಇರ್ತೇವೆ, ಮೈಲಿಗೆ ಆಗೋದಿಲ್ಲ ಅಂಥೇಳಿ ಈ ರೀತಿಯಾಗಿ ಸವಾಲನ್ನು ಹಾಕಿದ್ದಾರೆ. ಜಾರಕಿಹೊಳಿ ಬ್ರದರ್ಸ್ ವಿರುದ್ಧ ಮತ್ತೆ ಸಿಡಿದೆದ್ದಿರುವಂಥದ್ದು ರಮೇಶ್ ಕತ್ತಿ. ಈಗ ಆ ಒಂದು ಸ್ಥಾನ ಏನಿದೆಯಲ್ಲ, ಅವಿರೋಧವಾಗಿ ಆಯ್ಕೆ ಆಗಿರುವಂಥ ಪಟ್ಟ ಇತ್ತು ಅದು. ಬಟ್ ಈಗ ಪ್ರಚಾರ ಆರಂಭ ಆಗಿದೆ. ಅಂದರೆ ಜಿದ್ದು ಶುರುವಾಗಿರುವಂಥದ್ದು. ಡಿಸಿಸಿ ಬ್ಯಾಂಕ್ ಯಾಕೆ ಅಷ್ಟೊಂದು ಪ್ರಾಮುಖ್ಯತೆ ಪಡೆಯುತ್ತೆ ಈ ಬೆಳಗಾವಿಯಲ್ಲಿ ನಡೆಯುವಂಥ ಚುನಾವಣೆ ಅಂತ ಹೇಳಿದ್ರೆ, ಆ ರೀತಿಯ ಕುಟುಂಬ ರಾಜಕಾರಣ ಅಲ್ಲಿ. ನೀವು ಬೇರೆ ಕಡೆ ಯಾವುದೇ ಬೇರೆ ಜಿಲ್ಲೆಗಳಲ್ಲಿ ಯಾವುದೇ ಎಲೆಕ್ಷನ್ ಇದ್ರೂ ಕೂಡ ಅಷ್ಟು ಸದ್ದು ಮಾಡೋದಿಲ್ಲ, ಸೌಂಡ್ ಇರೋದಿಲ್ಲ. ಬೆಳಗಾವಿಯಲ್ಲಿ ಯಾವುದೇ ಒಂದು ಎಲೆಕ್ಷನ್ ಇದ್ರೂ ಕೂಡ ಈ ಪರಿ ಸೌಂಡ್ ಮಾಡುತ್ತೆ. ಅದು ಶಾಸಕರ ಚುನಾವಣೆಗಿಂತ ಹೆಚ್ಚು ಸದ್ದು ಮಾಡಿರುವಂಥ ಚುನಾವಣೆ ಇದು. ಸಹಕಾರಿ ಇದು ಒಂದು ಚುನಾವಣೆ ಆಗಿರ್ಬೋದು. ಈಗ ಮತ್ತೆ ಡಿಸಿಸಿ ಬ್ಯಾಂಕ್ನ ಚುನಾವಣೆಯನ್ನು ನೋಡ್ತಾ ಇದ್ರೆ ಈ ರೀತಿಯ ಚುನಾವಣೆಯ ಜಿದ್ದು ಇದೆಯಲ್ಲ ಅದು ಮುಂದುವರಿತಾ ಇದೆ. ಅವಿರೋಧ ಆಯ್ಕೆಯ ನಡುವೆಯೂ ಕೂಡ ಈಗ ಪೈಪೋಟಿ ಶುರುವಾಗ್ತಾ ಇರುವಂಥದ್ದು. ಹಾರೋಗೇರಿಯಲ್ಲಿ ರಮೇಶ್ ಕತ್ತಿ ಬಣದ ಪ್ರಚಾರವನ್ನು ಆರಂಭ ಮಾಡಿಕೊಂಡಿದ್ದಾರೆ ಈಗ. ಸೊ ಹಂಗಾಗಿ ಮತ್ತೆ ಈ ಜಿದ್ದು ಮುಂದುವರಿಯುತ್ತೆ, ಪ್ರಚಾರಗಳು ಶುರುವಾಗಿವೆ. ಇದೊಂದು ಚುನಾವಣೆ ಬಹಳ ಪ್ರತಿಷ್ಠೆಯಾಗಿ ಇವತ್ತು ದಿವಸ ನಾವು ತಗೊಳ್ಬೇಕಾಗಿದೆ. ಯಾಕಂದರೆ ಇದೀಗ ಡಿಸಿಸಿ ಬ್ಯಾಂಕ್ ಏನಾಯ್ತು ಏನಾಗಿಲ್ಲ ಅನ್ನೋದ್ರ ಬಗ್ಗೆ ರಾಯಬಾಗ್ ಮಂದಿಗೆ ಹೇಳಕ್ಕೆ ಹೋದ್ರೆ ನಮ್ಮನ್ನು ಮೆಟ್ಲು ಹಿಡಿತಾರೆ. ಯಾಕಂದರೆ ಎಲ್ಲ ಪೂರ್ಣ ಮಾಹಿತಿ ಏನಾಯ್ತು, ಹೆಂಗಾಯ್ತು, ಯಾವಾಗಾಯ್ತು, ಎಲ್ಲಿ ಆಯ್ತು, ಏನಾಯ್ತು ಎಲ್ಲ ಮಾಹಿತಿ ಇದ್ದದ್ರ ಬಗ್ಗೆ ನಾವು ವಿಶೇಷವಾಗಿ ಹೇಳಕ್ಕೆ ಹೋಗೋದಿಲ್ಲ. ಆದರೆ 1995-96ರಲ್ಲಿ ಮುಚ್ಚಿ ಹೋಗುವಂಥ ಒಂದು ಬ್ಯಾಂಕ್ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಇವತ್ತು ಎಲ್ಲ ಸಹಕಾರ ಮುಖಾಂತರ ಸಂಸ್ಥೆಯನ್ನು ಬೆಳೆಸಿ ಈ ಒಂದು ಹಂತಕ್ಕೆ ತರೋದ್ರ ಜೊತೆಗೆ ಬಹುಶಃ ಕರ್ನಾಟಕ ರಾಜ್ಯದಲ್ಲೇ ಅತಿ ಹೆಚ್ಚು ಸಾಲ ಮನ್ನಾ ಬಡ್ಡಿ ಮನ್ನಾ ಇವತ್ತು ದಿವಸ ತೊಗೊಂಡಿರ್ತಕ್ಕಂಥ ಯಾವುದಾದ್ರೂ ಒಂದು ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ್ ಇದ್ದರೆ ಅದು ನಿಮ್ಮ ಬೆಳಗಾವಿ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ್ ಅಂತ ಮಾತ್ರ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವರಾಜ್ ನೇಸರ್ಗಿ ಫೋನ್ ಸಂಪರ್ಕದಲ್ಲಿದ್ದಾರೆ. ಶಿವರಾಜ್, ಡಿಸಿಸಿ ಬ್ಯಾಂಕ್ನ ಜಿದ್ದು ಮುಂದುವರಿತಾ ಇದೆ. ಯಾವಾಗಿದೆ ಎಲೆಕ್ಷನ್, ಪ್ರಚಾರ ಹೇಗೆ ನಡೀತಿದೆ? ನಿಜವಾಗ್ಲೂ ಹೇಮಕುಮಾರ್, ಸದ್ಯ ರಾಜ್ಯದ ಒಂದು ರೀತಿ ಗಮನವೇ ಬೆಳಗಾವಿ ಡಿಸಿಸಿ ಬ್ಯಾಂಕ್ ಚುನಾವಣೆ ಸೆಳೆದಿದೆ ಅಂದ್ರೂ ಕೂಡ ತಪ್ಪಲಾಗಿರೋದು. ಯಾಕಂದ್ರೆ ಮೊನ್ನೆ ಅಷ್ಟೇ, ಕಳೆದ ತಿಂಗಳ ವಾರ ಅಷ್ಟೇ ಏನು ಹುಕ್ಕೇರಿ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆಯೂ ಕೂಡ ರೋಚಕತೆ ಪಡೆದುಕೊಂಡು ಸದ್ಯ ರಾಜ್ಯದ ರಾಜಕಾರಣವೂ ಕೂಡ ಗಮನ ಸೆಳೆದಿತ್ತು. ಎಲ್ಲೋ ಒಂದು ಕಡೆ ಸತೀಶ್ ಜಾರಕಿಹೊಳಿ ಅವರ ಬಣದ ಅಧಿಕಾರ ಕೈತಪ್ಪುತ್ತಿದ್ದಂತೆ ಸದ್ಯ ಈಗ ಡಿಸಿಸಿ ಬ್ಯಾಂಕ್ ಚುನಾವಣೆ ಸದ್ಯ ಒಂದು ರೀತಿ ಬೆಳಗಾವಿ ರಾಜಕಾರಣ ಸಂಪೂರ್ಣವಾಗಿ ಇಲ್ಲಿ ಆಕ್ಟಿವ್ ಆಗಿದೆ. ಮತ್ತೊಮ್ಮೆ ರಾಜ್ಯದ ಗಮನವನ್ನು ಸೆಳೆಯಲು ಕೂಡ ಈ ಭಾಗದ ಜನಪ್ರತಿನಿಧಿಗಳು ಒಂದು ರೀತಿ ಪ್ರಯತ್ನ ಪಡ್ತಾ ಇದ್ದಾರೆ ಅಂತ ಹೇಳಿದ್ರು ಕೂಡ ತಪ್ಪಲಾಗಿರೋದು. ಸದ್ಯ ಈಗ ಏನು ಬೆಳಗಾವಿ ಡಿಸಿಸಿ ಬ್ಯಾಂಕ್ ನಲ್ಲಿ ಜಾರಕಿಹೊಳಿ ಬಣದ 9 ಏನು ನಾಮನಿರ್ದೇಶಕರು ಸದ್ಯ ಈಗ ಅವಿರೋಧವಾಗಿ ಆಯ್ಕೆ ಆದ್ರೆ ಇನ್ನು 7 ನಾಮನಿರ್ದೇಶಕ ಸ್ಥಾನಗಳಿಗೆ ಚುನಾವಣೆ ಆಗಬೇಕಾಗಿದೆ. ಅದರಲ್ಲೂ ಪ್ರಮುಖವಾಗಿ ಹುಕ್ಕೇರಿ ಕ್ಷೇತ್ರದಿಂದ ಮಾಜಿ ಸಂಸದರಾದ ರಮೇಶ್ ಕತ್ತಿ ಮತ್ತು ಅಥಣಿಯಿಂದ ಲಕ್ಷ್ಮಣ್ ಸವದಿ, ಹೀಗೆ ಹಲವು 7 ಜನ ಪ್ರಮುಖರು ಸದ್ಯ ಈಗ ಚುನಾವಣೆ ಕಣದಲ್ಲಿದ್ದಾರೆ. ಇದರಿಂದ ಜಾರಕಿಹೊಳಿ ಬಣ ಮತ್ತು ಇಲ್ಲಿ ಕತ್ತಿ ಬಣ ಎಂಬ 2 ರೀತಿ ಬಣಗಳಾಗಿ ಮಾರ್ಪಟ್ಟಿದೆ. ಇವು ಕೂಡ ರಾಜಕೀಯವಾಗಿ ದಿಗ್ಗಜರಾಗಿದ್ದರಿಂದ ಮತ್ತು ಮನೆತನವೂ ಕೂಡ ರಾಜಕೀಯ ಹಿನ್ನೆಲೆ ಹೊಂದಿದ್ರಿಂದ ಸದ್ಯ ಈಗ ಇಬ್ಬರ ಒಂದು ರೀತಿ ರಾಜಕೀಯ ಹಗ್ಗ ಜಗಾಟ ಮುಂದುವರೆದಿದೆ. ಇವತ್ತು ಕೂಡ
ಅಥಣಿ ಶಾಸಕ ಲಕ್ಷ್ಮಣ್ ಸವದಿ ಮತ್ತು ರಮೇಶ್ ಕತ್ತಿ ಒಂದಾಗಿ ಸದ್ಯ ಈಗ ಜಾರಕಿಹೊಳಿ ಅವರ ವಿರುದ್ಧ ಒಂದು ರೀತಿ ಸಮರವನ್ನೇ ಸಾರಿದ್ದಾರೆ. ಇವತ್ತು ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ಆರುಗೇರಿ ಎಂಬ ಪಟ್ಟಣದಲ್ಲಿ ಸದ್ಯ ಈಗ ಅಭ್ಯರ್ಥಿಯ ಪರವಾಗಿ ತಮ್ಮ ಪೆನಲ್ ಅಭ್ಯರ್ಥಿಯ ಪರವಾಗಿ ಜಾರಕಿಹೊಳಿ ಅವರ ವಿರುದ್ಧ ನೇರವಾಗಿ ರಮೇಶ್ ಕತ್ತಿ ಮತ್ತು ಲಕ್ಷ್ಮಣ್ ಸವದಿ ಇವತ್ತು ಒಂದು ರೀತಿ ಸಮರವನ್ನೇ ಸಾರಿದ್ದಾರೆ ಅಂತ ಹೇಳ್ಬೇಕು. ಸದ್ಯ ಈಗ ಇದೇ 19ರಿಂದ ಡಿಸಿಸಿ ಬ್ಯಾಂಕ್ ಚುನಾವಣೆ ಇರೋದ್ರಿಂದ ಸದ್ಯ ಈಗ ನೇರವಾಗಿ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಮತ್ತು ರಮೇಶ್ ಜಾರಕಿಹೊಳಿ ಲಕ್ಷ್ಮಣ್ ಸವದಿ ಅವರು ಒಂದು ರೀತಿ ಕಣಕ್ಕೆ ಇಳಿದಿದ್ದಾರೆ ಅಂದ್ರೂ ಕೂಡ ತಪ್ಪಲಾಗದು ಹೇಮಕುಮಾರ್ ಇಲ್ಲಿ. ಎಸ್, ಓಕೆ, ಥ್ಯಾಂಕ್ ಯು ಶಿವರಾಜ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಮತ್ತು ನಮಗೆ ಸ್ವಾಗತ ಬಯಸುತ್ತೇನೆ.